ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಬಂದು ಏನು ಅಂತಂದರೆ ಒಂದು ಸ್ಯಾಡೆ. ಆ್ಯಕ್ಚುಲಿ ಏನು ಖುಷಿ ಪಡೋಂಥದ್ದು ಏನಲ್ಲ. ಏನಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಏನಿದೆ ಅದು ಡಿಲೀಟ್ ಆಗಿದೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿದೆ. 1-2 ಟೈಮ್ಸ್ ಏನೋ ಮೇಲ್ ಬಂತು, ಈ ಥರ ಡಿಲೀಟ್ ಆಗುತ್ತೆ, 2 ಅವರ್ಸಲ್ಲಿ ಡಿಲೀಟ್ ಆಗುತ್ತೆ, ಪಾಸ್ವರ್ಡ್ ಕರೆಕ್ಟಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತೇಳಿ ನಾನು ಕರೆಕ್ಟಾಗಿ ಅದೆಲ್ಲ ಮಾಡಿದೆ. ಬಟ್ ಅದು ಅವಾಗ ಬಂತು ಅಷ್ಟೇ. ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿ ರೆಡಿ ಮಾಡ್ಕೊಂಡಾಗ 1-2 ಟೈಮ್ಸ್ ಏನೋ ಶೋ ಆಯಿತು ಅಕೌಂಟು. ಬಟ್ ಅದು ನೆಕ್ಸ್ಟು ಓಪನ್ ಮಾಡೋಕ್ಕೆ ನೋಡಿದ್ರೆ ಅದು ಡಿಲೀಟೇ ಆಗಿಬಿಟ್ಟಿದೆ ಕಂಪ್ಲೀಟಾಗಿ. ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಏನು ಮಿಸ್ಟೇಕ್ಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ಈ ಒಂದು ಮಂತಲ್ಲಿ ತುಂಬ ಜನ ಫಾಲೋವರ್ಸ್ ಇರೋವಂಥವ್ರು ಮತ್ತು ಹೆಚ್ಚು ಫಾಲೋವರ್ಸ್ ಇರೋವಂಥ IDಗಳು ಡಿಲೀಟ್ ಆಗ್ತಾಯಿದೆ ಮತ್ತು ಹ್ಯಾಕ್ ಆಗ್ತಾಯಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇನ್ಸ್ಟಾಗ್ರಾಮ್ ಅವ್ರು ಮಾಡ್ತಿದ್ದಾರೋ ಅಥವಾ ಹೆಂಗಾಗ್ತಿದೆಯೋ ಗೊತ್ತಿಲ್ಲ, ಡಿಲೀಟ್ ಆಗ್ತಾಯಿದೆ. ಸುಮಾರು ಜನ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ನನ್ನ ಒಂದು ID ಕೂಡ ಡಿಲೀಟ್ ಆಯಿತು ಇನ್ಸ್ಟಾಗ್ರಾಮ್ದು. ಶಿಲ್ಪಾ ಸಚಿನ್ @07 ಅನ್ನೋ ಒಂದು ID ಅಕೌಂಟು ಡಿಲೀಟ್ ಆಗಿದೆ. ಸೊ ನಾನು ಅದನ್ನು ಎಷ್ಟು ಟ್ರೈ ಮಾಡಿದೆ ಮತ್ತೆ ಕಮ್ ಬ್ಯಾಕ್ ಮಾಡ್ಕೋಬೇಕು ತಗೋಬೇಕು ಅಂತ. ಏನಕ್ಕಂದರೆ ಅಲ್ಲಿ ತುಂಬ ಒಳ್ಳೆ ವೀಡಿಯೋಸ್ಗಳು ಹಾಕಿದ್ದೆ ನಾನು, ಅಂದರೆ ಮೆಮೊರಿಯಾಗಿ ಉಳ್ಕೊಳ್ಳುವಂಥ ವೀಡಿಯೋಸು. ನನ್ನ ಹತ್ರ ನಾನು ಗ್ಯಾಲರಿ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೆ ಆ ಥರ ವೀಡಿಯೋಸ್ಗಳು. ಇನ್ಸ್ಟಾದಲ್ಲಿ ಇರುತ್ತಲ್ವ, ಯಾಕೆ ಬೇಕಾದ್ರೂ ನೋಡ್ಕೋಬೋದು ಅಂತೇಳಿ ನಾನು ಇವನ್ ನಾನು ಗ್ಯಾಲರಿಲಿ ಕೂಡ ಡಿಲೀಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ದೆ ವೀಡಿಯೋಸು. ಮತ್ತು ಅಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸು ಕೂಡ ಇತ್ತು ಅದು, ಮತ್ತು ನಮ್ಮ ಲೈಫ್ ಸ್ಟಾರ್ಟ್ ಜರ್ನಿಂಗ್ ವೀಡಿಯೋಸು ಇತ್ತು. ಮತ್ತು ಇನ್ನೊಂದು ಅಂತ ಅಂದರೆ ಖುಷಿ ಕೊಡೋದು, ನನಗೆ 800 ಜನ ಫಾಲೋವರ್ಸ್ ಆಗಿದ್ರು. ಸೊ ಅದು ಒಂದು ಖುಷಿನೇ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬೇಗ ಆಗ್ತಾರೆ ಅಂತ ಕೆಲವೊಬ್ಬರು ಮೈಂಡ್ಸೆಟ್ ಇರುತ್ತೆ. ಬಟ್ ಅದು ನಮ್ಗಳಿಗೆ ಗೊತ್ತಿರುತ್ತೆ, ಅವರಿಗೆ ಒಬ್ಬೊಬ್ಬರು ಫಾಲೋವರ್ಸ್ ಆಗೋಕ್ಕೂ ಎಷ್ಟು ಕಷ್ಟ ಇರುತ್ತೆ. ನಾವು ಮಾಡೋವಂಥ ವೀಡಿಯೋಗಳಿಗೆ ಕಂಟೆಂಟ್ ಅಥವಾ ನಮ್ಮದು ಏನೇ ಆಗಿರ್ಬೋದು ಅದ್ರ ಮೇಲೆ ವೀಡಿಯೋಸ್ಗಳು ನೋಡಿ ಅವರು ಫಾಲೋವರ್ಸ್ ಆಗೋದು. ಸೊ ನನಗೆ ಹತ್ತತ್ರ 800 ಜನ ಫಾಲೋವರ್ಸ್ ಇದ್ದರು ಇನ್ಸ್ಟಾದ. ಅಂದರೆ ಹ್ಯಾಕ್ ಹೋಯ್ತಲ್ಲ, ಡಿಲೀಟ್ ಆಯ್ತಲ್ಲ ಆ ಒಂದು ಅಕೌಂಟಲ್ಲಿ. ಬಟ್ ಹೋಯ್ತಲ್ಲ ಅನ್ನೋ ಒಂದು ಬೇಜಾರೆ. 800 ಜನ ಫಾಲೋವರ್ಸ್ ಕೂಡ ಹೋದರು. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ನನಗೆ ಫೀಲ್ ಆಗಲಿಲ್ಲ. ಏನಕ್ಕಂದರೆ ಜಸ್ಟ್ 800 ಜನ ಅಲ್ವಾ, ಅಷ್ಟೇ ಹೋಗಿದ್ದು. ಮತ್ತು ಬೇರೆದೇ ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರಾಯಿತು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂತು. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫೋಕಸ್ ಮಾಡಿ ನಾನು ಅದರಲ್ಲೇ ನನಗೆ ಫಾಲೋವರ್ಸ್ ಮಾಡ್ಕೋಬೇಕು, ಅದರಲ್ಲೇ ಒಂದು ಹೈಪ್ ಕ್ರಿಯೇಟ್ ಆ ಥರ ನನಗೆ ಆ ಥರದ್ದು ಏನು ಇರಲಿಲ್ಲ. ಜಸ್ಟ್ ಏನೋ ಒಂದು ಹಾಕ್ತಿದ್ದೆ, ಒಂದು ಖುಷಿಗೋಸ್ಕರ ಹಾಕ್ತಿದ್ದೆ. ಮತ್ತು ಒಂದು ಫ್ಯಾನ್ಸ್ ಬೇಜ್, ಅಂದರೆ ಒಂದು ಫ್ಯಾನ್ಸ್ ಅದು ದರ್ಶನ್ ಫ್ಯಾನ್ ಆಗಿ ಆ ಥರ ದರ್ಶನ್ ಅವ್ರ ಪೋಸ್ಟಸ್ ಎಲ್ಲ ಒಂದಷ್ಟು ಕೊಲಾಬ್ ಮಾಡಿ ಮತ್ತು ಟ್ಯಾಗ್ ಮಾಡಿ ಒಂದು ಹಾಕ್ತಾಯಿದ್ದೆ. ಸೊ ಅದು ಖುಷಿ ಕೊಡ್ತಾಯಿತ್ತು. ಬಟ್ ಸಡನ್ನಾಗಿ ಇವಾಗ ನನ್ನದು ಡಿಲೀಟ್ ಆಪ್ಷನ್ಸ್ ಬಂದು ಡಿಲೀಟೇ ಆಗೋಯಿತು ಅಕೌಂಟು. ಏನಕ್ಕೆ ಅಂತ ಗೊತ್ತು, ತುಂಬ ಜನದ್ದು ಹ್ಯಾಕ್ ಆಗಿದೆ, ಡಿಲೀಟ್ ಆಗಿದೆ. ಮತ್ತು ನನ್ನದು ಸರ್ಚಿಂಗ್ ಆಪ್ಷನ್ನು ಕೂಡ ನೋಡಿದೆ ನಾನು. ಬಟ್ ಅದು ಕಂಪ್ಲೀಟಾಗಿ ಎರರ್ ಅಂತ ಬಂದುಬಿಡ್ತು. ಎರರ್ ಅಂತ ಬಂತು ಅಂದರೆ ಡಿಲೀಟ್ ಆಗಿದ್ದೆ, ಕಂಪ್ಲೀಟಾಗಿ ಡಿಲೀಟ್ ಆಗೋಗ್ಬಿಟ್ಟಿದೆ ಅದು ಅಕೌಂಟ್. ಮತ್ತು ID ಪಡ್ಕೊಳ್ಳೋಕ್ಕೆ ಅಷ್ಟೊಂದು ರಿಸ್ಕ್ ತಗೊಳ್ಳಿಲ್ಲ. ನಾನು ಪಾಸ್ವರ್ಡ್ ಎಲ್ಲ ಹಾಕಿ ನಂಬರೇ ಚೇಂಜ್ ಮಾಡಿ ಮತ್ತು ತಗೊಂಡೆ, ಮತ್ತು ಅದು ಡಿಲೀಟ್ ಮತ್ತೆ ಆಗೋಯಿತು. ಬಟ್ ನಾನು ಈ ಸರಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅಷ್ಟೊಂದು. ಯಾಕಂದರೆ ಇನ್ಫ್ಲುಯೆನ್ಸರ್ಗೆಲ್ಲರಿಗೂ ಕೂಡ ಅಂದರೆ ಕನೆಕ್ಟ್ ಆಗಿ ನಾನು ಬೇಕೇ ಬೇಕು ನಂಗೆ ಚಾನಲ್ ಕೊಡಿಸ್ಕೊಳ್ಳಿ ಅಂತ ನಾನು ಆ ಥರ ಏನಾದ್ರು ಮಾಡೋಕ್ಕೆ ಹೋಗಲಿಲ್ಲ. ಡಿಲೀಟ್ ಆಯ್ತಲ್ಲ ಇನ್ನೇನು ಮಾಡೋದು ಅಂತೇಳಿ ಅಂದರೆ ಟ್ರೈ ಮಾಡಿದೆ. 2 ಟೈಮ್ಸ್ 3 ಟೈಮ್ಸ್ ಟ್ರೈ ಮಾಡಿದೆ, ಬಟ್ ಅದು ಬರಲಿಲ್ಲ. ಅಂದರೆ ಅಲ್ಲಿ ಆ ಒಂದು ಹಳೆ ಅಕೌಂಟ್, ಅಂದರೆ ಡಿಲೀಟ್ ಆಗಿರೋ ಅಕೌಂಟಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದರು. ಫ್ಯಾಮಿಲಿಗಿಂತ ಬೇರೆ ಬೇರೆ ಫ್ರೆಂಡ್ಸ್ಗಳು ನನಗೆ ಇದ್ದರು. ಸೊ ಅವರು ಎಲ್ಲ ಹೋದ್ರಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅವರೆಲ್ಲ ನಾನು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸೊ ಆ ಅಕೌಂಟ್ ಡಿಲೀಟ್ ಆಗಿದೆ. ಸೊ ಶಿಲ್ಪಾ ಸಚಿನ್ ಅನ್ನೋ ಒಂದು ಅಕೌಂಟ್ ಡಿಲೀಟ್ ಆಗಿದೆ. ಸೊ ನಂದು ಇವಾಗ ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಇವಾಗ ಈಗ ರೀಸೆಂಟಾಗಿ ಒಂದು 3-4 ಡೇಸ್ ಆಗಿದ್ದೆ, ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದು ಬಂದು ಶ್ರೀ ಅಫಿಷಿಯಲ್ ಅನ್ನೋ ಒಂದು ಪೇಜ್, ನಂದು ಹೊಸ ಇನ್ಸ್ಟಾಗ್ರಾಮ್ ID ನೇಮ್ ಬಂದು ಶ್ರೀ ಅಫಿಷಿಯಲ್ ಅಂತ ಓಪನ್ ಮಾಡಿದ್ದೀನಿ.
ಸೊ ಅದರಲ್ಲಿ ಯಾರೆಲ್ಲ ಹಳೆ ಒಂದು ಅಕೌಂಟಲ್ಲಿ ಫಾಲೋ ಮಾಡ್ತಾಯಿದ್ರಿ, ಸೊ ಫ್ರೆಂಡ್ ಆಗಿದ್ರಿ, ಫಾಲೋ ಅನ್ನೋದಕ್ಕಿಂತ ಫ್ರೆಂಡ್ ಆಗಿದ್ರಿ, ಸೊ ಅವರೆಲ್ಲ ಈ ಒಂದು ಅಕೌಂಟಿಗೆ ಬಂದು ಫ್ರೆಂಡ್ ಆದರೆ ಸಾಕು. ಅಂದರೆ ಇನ್ಫಾರ್ಮ್ ಅವ್ರಿಗೆ ಗೊತ್ತಿರಲ್ವಲ್ಲ. ಸೊ ಸಡನ್ ನಾನು ಆದ ಒಂದು ಪೇಜಲ್ಲಿ ನಾನು ಅಕೌಂಟಲ್ಲಿ ವೀಡಿಯೋಸ್ ಹಾಕ್ತಾಯಿದ್ದೆ, ಪೋಸ್ಟ್ ಮಾಡ್ತಾಯಿದ್ದೆ, ಏನೇ ಒಂದು ಆದರೂ ಕೂಡ ಮಾಡ್ತಾಯಿದ್ದೆ. ಬಟ್ ಸಡನ್ನಾಗಿ ಅದು ಡ್ರಾಪ್ಔಟ್ ಆಗಿದೆ ಅಂತಂದರೆ ಯಾರಿಗೂ ಗೊತ್ತಿರಲ್ಲ ಮೇ ಬಿ. ಸೊ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ. ಸೊ ಹಂಗಾಗಿ ನಾನು ಒಬ್ಬೊಬ್ರಿಗೂ ಹೇಳ್ತಾ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಯೂಟ್ಯೂಬಲ್ಲಿ ವೀಡಿಯೋನೇ ಮಾಡಿ ಹಾಕ್ಬಿಡೋಣ ಅಂಥೇಳಿ ಸೊ ಹೇಳ್ತಾ ಇದ್ದೀನಿ. ಅದು ಡಿಲೀಟ್ ಆಗಿದೆ ಹಳೆ ಅಕೌಂಟು, ಅದು ಬರ್ತಾಯಿಲ್ಲ. ಅದು ಹ್ಯಾಕ್ ಅಂತ ಅನ್ನೋಕ್ಕಾಗಲ್ಲ, ಡಿಲೀಟ್. ನನಗದು ಮೇಲಲ್ಲಿ ಬಂತು, ನನಗೆ ಮೇಲಲ್ಲಿ ಬಂದಾಗಲೇ ಅವ್ರು ಹೇಳಿದರು ಡಿಲೀಟ್ ಆಗ್ತಿದೆ ಅಂಥೇಳಿ. ಸೊ ಹಾಗಾಗಿ ನಂದು ಡಿಲೀಟ್ ಆಗಿದೆ ಕಂಪ್ಲೀಟಾಗಿ. ನಂದು ಹೊಸ ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಬಂದು ಶ್ರೀ ಅಫಿಷಿಯಲ್ ಅಂತ ನನ್ನ ಫೋಟೋನೇ ಹಾಕಿದ್ದೀನಿ. 2 ಪೋಸ್ಟ್ ಏನೋ ಮಾಡಿದ್ದೀನಿ ಅಷ್ಟೇ. ಸೊ 2 ಪೋಸ್ಟ್ಗೆ 2 ಫಾಲೋವರ್ಸ್ ಇದ್ದಾರೆ ಅಷ್ಟೇ, ಇನ್ನು ಯಾರೂ ಇಲ್ಲ. ಸೊ ಹೊಸದಾಗಿ ಫಾಲೋವರ್ಸ್ ಎಲ್ಲ ಆಗಬೇಕು, ಇದನ್ನ ಹೇಳೋಕ್ಕೆ ಅಂತಲೇ ವಿಡಿಯೋ ಮಾಡಿದೆ. ಸೊ ಏನಕ್ಕೆ ಸಡನ್ನಾಗಿ ಆಯಿತು ಅಂತ ಗೊತ್ತಿಲ್ಲ, ಬಟ್ ತುಂಬ ಜನದ ಆಗಿದ್ದೆ. ಸೊ ನಿಮ್ಗಳು ಈ ಥರ ಆಗಿದೆಯಾ, ಮತ್ತು ನೀವು ಅದನ್ನು ಕಮ್ಬ್ಯಾಕ್ ಮಾಡ್ಕೊಂಡಿದ್ದೀರಾ ಹಳೆ ಅಕೌಂಟು, ಮತ್ತು ಅದ್ರಲ್ಲಿ ಟ್ರಿಕ್ಸ್ ಯೂಸ್ ಮಾಡಬಹುದು ಮತ್ತು ತಗೊಳ್ಳಿಕ್ಕೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಗೊತ್ತಾಗುತ್ತೆ. ಮೇ ಬಿ ಬಂದರೂ ನನಗೆ ಖುಷಿನೇ ಅಕೌಂಟು. ಸೊ ನಾನು ಅಂದರೆ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ನಂಗೆ ಮೇನು ಅಂತಂದರೆ ಯೂಟ್ಯೂಬು, ಓಕೆನಾ. ಸೊ ಇನ್ಸ್ಟಾಗ್ರಾಮಲ್ಲಿ ನಂಗೆ ಅಷ್ಟೊಂದೆಲ್ಲ ನೇಮು ಫೇಮು ಮಾಡಬೇಕು, ಅದೆಲ್ಲ ನನಗೇನಿರಲಿಲ್ಲ. ಬಟ್ ನಂಗೆ ಯೂಟ್ಯೂಬ್ ನನಗೆ ಮೇಯ್ನಲ್ಲಿರೋದು. ಸೊ ಯೂಟ್ಯೂಬು ಅದು ನನಗೆ ಮೇಯ್ನಾಗಿ ಬೇಕಾಗಿರೋದು. ಯಾಕಂದರೆ ನಾವು ಏನೇ ಒಂದು ಅವಾಗಿಂದ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀವಿ, ವ್ಲಾಗ್ ಮಾಡ್ಕೊಂಡು ಬಂದಿದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನನಗೆ ಯೂಟ್ಯೂಬೇ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಹಂಗಾಗಿ ನನಗೆ ಸದ್ಯ ನಾನು ಆ ಕ್ಷಣಕ್ಕೆ ಹೆಂಗೆ ಅಂದ್ಕೊಂಡೆ ಅಂದರೆ, ಸದ್ಯ ಯೂಟ್ಯೂಬ್ ಏನು ಪ್ರಾಬ್ಲಮ್ ಆಗಿಲ್ಲಪ್ಪ ನನ್ನ ಚಾನಲ್ಗೆ, ಸದ್ಯ ಇನ್ಸ್ಟಾಗ್ರಾಮ್ ಆ ಥರ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಎಲ್ಲದೂ ಆಗ್ತಾಯಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಂಗೆ ಯೂಟ್ಯೂಬ್ ಸದ್ಯ ಆ ಥರದ್ದು ಏನು ಪ್ರಾಬ್ಲಮ್ ಆಗಿಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಯೂಟ್ಯೂಬ್ ಏನಾದರೂ ಆ ಥರ ಆಗಿಬಿಟ್ಟಿದ್ರೆ ತಲೆ ಕೆಡ್ಸ್ಕೊಳ್ಳೋದೇನು ತುಂಬಾ ಡಿಸಪಾಯಿಂಟ್ ಆಗ್ಬಿಡ್ತಾಯಿತ್ತು. ಬಟ್ ಆ ಥರ ಏನೂ ಆಗಿಲ್ಲ. ಸದ್ಯ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾತ್ರ ಡಿಲೀಟ್ ಆಗಿದೆ. ಸೊ ನನ್ನ ಇವಾಗ ಹೊಸ ಅಕೌಂಟ್ ನೇಮ್ ಅದು ಆಗಲೇ ಹೇಳ್ದಂಗೆ ಶ್ರೀ ಅಫಿಷಿಯಲ್. ಸೊ ಯಾರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಫ್ರೆಂಡ್ ಆಗಿದ್ರಾ, ಸೊ ನನ್ನ ಒಂದು ಹಳೆಯ ಒಂದು ಪೇಜ್ಗೆ, ಸೊ ಈಗಲೂ ಕೂಡ ಶ್ರೀ ಅಫಿಷಿಯಲ್ ಅನ್ನೋ ಪೇಜ್ಗೆ ಫಾಲೋ ರಿಕ್ವೆಸ್ಟ್ ಕಳಿಸಿ ಐ ಅಕ್ಸೆಪ್ಟೆಡ್ ಅಂತ ಹೇಳ್ತಾ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕೋಣ. ಸೊ ನಿಮಗೂ ಯಾರಿಗೆಲ್ಲ ಈ ಥರ ಹ್ಯಾಕ್ ಆಗಿ ಡಿಲೀಟ್ ಆಗಿ ಸೊ ಇನ್ಸ್ಟಾಗ್ರಾಮ್ ಐ ಡಿ ಹೋಗ್ಬಿಟ್ಟಿದೆ, ಮತ್ತು ಹೆಂಗೆ ಅದನ್ನು ಕಮ್ಬ್ಯಾಕ್ ಮಾಡ್ಕೊಂಡ್ರಿ, ಯಾವ ಥರ ಓಪನ್ ಅಕೌಂಟ್ ಮಾಡ್ಕೋಬೋದು, ಅದನ್ನು ಸ್ವಲ್ಪ ನನಗೆ ಹೇಳಿದ್ರೆ ನಾನು ಕೂಡ ಅದನ್ನು ಮಾಡ್ಕೊತೀನಿ. ಮೇ ಬಿ ಬಂದರೆ ಮಾಡ್ಕೋಬೋದು, ಅಕೌಂಟ್ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಒಂದು ಹೊಸ ಅಕೌಂಟಲ್ಲೇ ಕಂಟಿನ್ಯೂ ಮಾಡಬೇಕಾಗುತ್ತೆ ನಮ್ಮ ಒಂದು ವೀಡಿಯೋಸು, ಎಡಿಟಿಂಗು, ಸೊ ಅದನ್ನೆಲ್ಲ ಕಂಟೆಂಟ್, ನಮ್ಮ ಓನ್ ಕಂಟೆಂಟು ಅದೆಲ್ಲ ಏನಿರುತ್ತೆ ಅದನ್ನು ಇದರಲ್ಲೇ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ, ಸೊ ಇದೇ ಒಂದು ಶಾರ್ಟ್ ವಿಡಿಯೋ ಹೇಳಬೇಕಿತ್ತು ಅನಿಸ್ತು, ನಿಮಗೆ ಹೇಳಿದೆ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ ಲಾಸ್ಟಲ್ಲಿ ಯಾವುದು ಅಕೌಂಟ್ ಅಂದರೆ ಯಾವ ಅಕೌಂಟ್ ಹೋಗಿದೆ ಮತ್ತು ಯಾವ ಅಕೌಂಟ್ ಇವಾಗ ಬಂದಿದೆ ಅದನ್ನು ಕೂಡ ನಾನು ನಿಮ್ಗೆ ಹಾಕ್ತೀನಿ. ದೆನ್ ನಾವು ಅದೆರಡು ಕೂಡ ಹಾಕ್ತೀನಿ. ಸೊ ಪಿಕ್ಚರ್ ನೋಡ್ಬೋದು ನೀವು, ಏನಿಲ್ಲ ನನ್ನ ಫೇಸ್ ಹಾಕಿದ್ದೀನಿ, ಬಟ್ ಹೆಸರು ಚೇಂಜ್ ಅಷ್ಟೇ. ಬಟ್ ಪ್ರೆಸೆಂಟಾಗಿರೋ ನೇಮ್ ಬಂದು ಪೇಜ್ದು ಶ್ರೀ ಅಫಿಷಿಯಲ್ ಅಂತ ಅಕೌಂಟ್ ನೇಮು. ಸೊ ಅಂದರೆ ಹೋಗಿದ್ದು ಹಾಕಲ್ಲ, ಇವಾಗಿರೋದು ಪ್ರೆಸೆಂಟಾಗಿರೋದು ಅಕೌಂಟು ನಾನು ಲಾಸ್ಟಲ್ಲಿ ನಿಮಗೆ ಶೋ ಅಪ್ ಮಾಡ್ತೀನಿ, ನೋಡ್ಕೋಬೋದು. ಅದೇ ಒಂದು ಅಕೌಂಟ್ಗೆ ದಯವಿಟ್ಟು ಫಾಲೋ ಮಾಡಿ. ಫ್ರೆಂಡ್ಸ್ ಎಲ್ಲೆಲ್ಲ ಆಗಿದ್ರಿ ಅವರೆಲ್ಲರೂ ಕೂಡ ಇದರಲ್ಲಿ ಕೂಡ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೋದು ಅಂತ ಹೇಳ್ತಾ ಇದನ್ನೇ ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ. ಸೊ ಹೇಳಿದೆ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.